ಈ ಕಲಿಯುಗ ಅಂತ್ಯಕ್ಕಾಗಿ ಭೂಮಿಗೆ ಬರಬೇಕು. ನಾನು ಹೆಂಗ್ ಬರ್ತೀನಿ, ಯಾವ ಅವತಾರದಲ್ಲಿ ಬರ್ತೀನಿ ಅಂತ ಹೇಳುವಾಗ ಈ ಅಂಶಶಾಸ್ತ್ರನ ಬರೀತಾರೆ. ಅಲ್ಲಿ ಬರೆದು ಕೇಶವ ಋಷಿಗಳ ಮೂಲಕ ದೇವತೆಗಳಿಗೆ ಹೇಳಿಸ್ತಾರೆ. ಅಲ್ಲಿ ಬರ್ದಿದ್ದಂತ ಅಂಶಶಾಸ್ತ್ರನ ಇಲ್ಲಿ ಬ್ರಹ್ಮಜ್ಞಾನದಲ್ಲಿ ಪರಮಾತ್ಮ ಕೊಟ್ಟಿರುವಂತದ್ದು. ಇಲ್ಲಿನ ಬ್ರಹ್ಮ ರಹಸ್ಯದ ಪ್ರಕಾರ ಅಪ್ಪಾಜಿಯವರು ಶನಿ ದೇವರಾಗಿ ಈ ಭೂಮಿಯ ಮೇಲೆ ಜನ್ಮ ತಾಳಿ ನಂತರ ಲಕ್ಷ್ಮೀ ನಾರಾಯಣನ ಅವತಾರವೆತ್ತಿ ಕಲಿಗಾಲವನ್ನು ಅಂತ್ಯಗೊಳಿಸಿ ನವಯುಗದ ಆರಂಭಕ್ಕೆ ಬಂದಿರೋ ದೇವರು ಎಂಬುವುದು. ಇಂತಹ ಸಂಗತಿಗಳ ನಡುವೆ ಅಪ್ಪಾಜಿಯವರು ಹುಟ್ಟಿದಾಗ ಕಾಗೆ ರೂಪದಲ್ಲಿ ಹುಟ್ಟಿದರಂತೆ. ತಾಯಿ ಗರ್ಭದಿಂದ ಗರ್ಭಚೀಲದ ಸಮೇತವೇ ಜನ್ಮಿಸಿದರಂತೆ. ಕಾಗೆಯ ಎಲ್ಲಾ ಲಕ್ಷಣಗಳು ಆ ಮಗುವಿನಲ್ಲಿ ಕಾಣಬಹುದಾಗಿದ್ದಂತೆ. ಕೆಲವು ತಿಂಗಳುಗಳ ನಂತರ ಆ ಮಗುವು ಕಾಗೆಯ ರೂಪದಿಂದ ಮನುಷ್ಯನ ರೂಪ ಪಡೆಯಿತು ಎಂಬುದು ಸ್ವತಃ ಅಪ್ಪಾಜಿಯವರ ತಂದೆಯವರಾದ ಅಜ್ಜೆ ಗೌಡರದು. ಒಂಥರ ಕಾಗೆ ಅವತಾರ, ಅವ್ರ ರೂಪೇ ಅನ್ಬಿಡಿ, ಕಾಗೆ ರೂಪೇ ಅನ್ಬಿಡಿ. ಒಟ್ಟಿನಲ್ಲಿ ಬಣ್ಣನೂ ಅದೇ ರೀತಿ ಚೀಲು ಸಮೇತ ಬಂದು ಅವರೆಲ್ಲ ಕೈ ಕಾಲು ಎಲ್ಲ ಚೊಟ್ಟೆ, ಒಳಗಡೆ ಚೀಲ ಅಳದ್ ನೋಡುವಾಗ ಕೈ ಕಾಲೆಲ್ಲ ಚೊಟ್ಟೆ, ಮಗುನ ಆಕಾರನೇ ಇಲ್ಲ, ಮಗುನ ಆಕಾರನೇ ಇಲ್ಲ ಅನ್ಬಿಡಿ. ತೀರಾ ಕಪ್ಪು, ಒಂಥರ ಕಪ್ಪು ಅಂದ್ರೆ ಅಷ್ಟು ಅಲ್ಲ ಇಷ್ಟು ಅಲ್ಲ, ಮಗುನ ರೂಪೇ ಅಲ್ಲ ಅದು. ಆ ತರ ಬಂತು. ಬಂದ್ಮೇಲೆ ಇದು ಮಗು ಅಲ್ಲ, ಏನೋ ಒಂಥರ ಬೇರೆ ತರ ಇದು ಅಲ್ಲ ಜನಗಳೆಲ್ಲ ಹೇಳ್ಬಿಟ್ರು. ಮಗ ಮುಸುಡಿ ಇಲ್ಲಿತ್ತು, ಈ ಕಿವಿ ತಗೋ ಈ ಮುಸುಡಿ ಇಲ್ಲಿಗೆ, ಕೈ ಕಾಲೆಲ್ಲ ಹಿಂಗ್ ಚೊಟ್ಟೆ, ಕಾಲು ಹಿಂಗ್ ಚೊಟ್ಟೆ. ಅದು ಆಕಾರ ಹೇಳಿದ್ರೆ ಆ ಭಗವಂತನ ಆಕಾರನೇ ಅಂತ ಅಂದ್ಬಿಟ್ರು ಕೆಲವರು. ಯಾವ ಆಕಾರ ಇತ್ತು? ಅದು ಶನಿದೇವರ ಆಕಾರನೇ. ಸರ್ವ ಶಕ್ತಿಗಳನ್ನು ಹೊಂದಿರೋ ಅಪ್ಪಾಜಿಯವರು ಎಂದಿಗೂ ತಾವು ದೇವರು ಎಂದು ಹೇಳಿಕೊಳ್ಳುವುದಿಲ್ಲವಂತೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲಾ ರೀತಿಯ ಕಷ್ಟಗಳೊಂದಿಗೆ ಅವರು ಜೀವನ ಸಾಗಿಸುತ್ತಿದ್ದಾರಂತೆ. ಪವಾಡಗಳನ್ನಾಗಲಿ ಚಮತ್ಕಾರಗಳನ್ನಾಗಲಿ ಅವರು ನೇರವಾಗಿ ಮಾಡುವುದಿಲ್ಲವಂತೆ. ಭಕ್ತರುಗಳಲ್ಲಿ ಶಕ್ತಿ ತುಂಬಿ ಅಂಥವುಗಳನ್ನು ಅವರಿಂದಲೇ ಮಾಡಿಸುತ್ತಾರಂತೆ. ಅವರು ಇವತ್ತರೆಗೂ ಬಾಯಿ ತಪ್ಪಿ ಯಾರಿಗೂ ಕೂಡ ನಾನ್ ದೇವರು ಅಂತ ಹೇಳ್ಕೊಂಡಿಲ್ಲ. ನಾನು ಭಕ್ತರ ಪಾದದ ಧೂಳು, ನಾನು ನಿಮ್ಮೆಲ್ಲ ಸೇವಕ, ನಾನು ನಿಮ್ಮೆಲ್ಲರೊಳಗೆ ನಾನೊಬ್ಬ ಅಂದವ್ರೆ ಹೊರತು ದೇವರು ಅಂದಿಲ್ಲ. ದೇವರು ಅಂತ ಯಾರು ನೋಡಿದ್ರು, ಯಾರೋ ಅಪ್ಪ ನೀವು ದೇವ್ರ ತರ ಕಾಣಿಸ್ತಾ ಇದೀರಿ ಅಂತ ಬಂದು ಭಕ್ತರೇ ಅದನ್ನ ನಿರೂಪಣೆ ಮಾಡಿದವರು. ಅಪ್ಪ ನೀವು ಪ್ರತ್ಯಕ್ಷ ಕಾಣಿಸ್ತಾ ಇದ್ದೀರಾ, ಅಪ್ಪ ನೀವು ಹಿಂಗಿದ್ದೀರಾ ಹಂಗಿದ್ದೀರಾ, ನೀವು ಹಿಂಗ್ ಕೊಡ್ತಾ ಇದೀರ ಅಂತ ಹೇಳಿದವರೆಲ್ಲ ನಿರೂಪಣೆ ಕೊಟ್ಟವರೇ ಭಕ್ತರು ಹೊರತು. ಸತ್ಯವಾಗಿ ಹೇಳ್ತೀನಿ, ಅಪ್ಪ ಇವತ್ತವರೆಗೂ ಕೂತ್ಕೊಂಡು ಇವತ್ತು ಹೇಳೋದು ನಾನು ಭಕ್ತರು ಭಿಕ್ಷಕ, ನಾನು ಪಾದ ಧೂಳು ಅಂತಾರೆ. ಬಡ ಕುಟುಂಬದಲ್ಲಿ ಜನಿಸಿ ಒಂದು ಪುಟ್ಟ ಗ್ರಾಮದಲ್ಲಿ ಜೀವಿಸುತ್ತಾ ಕೃಷಿಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿರೋ ಅಪ್ಪಾಜಿಯವರಾದರೂ ಯಾರು? ಅವರ ನಾಮಧೇಯವಾದರೂ ಏನು? ಅವರು ಇರೋದಾದರೂ ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಈ ಅಪ್ಪಾಜಿಯವರು ಇಲ್ಲಿಗಾಗಲೇ ಮಾಡಿರುವಂತಹ ಚಮತ್ಕಾರಗಳಿಗೆ ಲೆಕ್ಕ ಇಲ್ಲ. ಅಂತಹ ಚಮತ್ಕಾರಗಳಿಂದ ಇವರಲ್ಲಿನ ವಿಶೇಷವಾದಂತಹ ಶಕ್ತಿಯಿಂದ ಇದೀಗ ಇವರಿಗೆ ಸಹಸ್ರಾರು ಜನರು ಶಾಶ್ವತವಾಗಿ ಭಕ್ತರಾಗಿ ಹೋಗಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸನ್ನೇಗೌಡರ ಕಾಲನಿ ಎಂಬ ಗ್ರಾಮದಲ್ಲಿ ವಾಸವಾಗಿರೋ ಅಪ್ಪಾಜಿ ಎಂದು ಖ್ಯಾತಿಯನ್ನು ಹೊತ್ತಿರೋ ಇವರ ನಿಜವಾದ ಹೆಸರು ಹರಿಹರ ಅಂತ.
ಇವರಿಗೆ ಮದುವೆಯಾಗಿದೆ. 3 ಜನ ಮಕ್ಕಳು ಸಹ ಇದ್ದಾರೆ. ಬ್ರಹ್ಮ ರಹಸ್ಯದ ಪುಟಗಳನ್ನು ಎಂದಿಗೂ ಓದದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರುವ ಅಪ್ಪಾಜಿಯವರು ಬ್ರಹ್ಮ ರಹಸ್ಯವನ್ನು, ಆತ್ಮ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾರೆ. ಮನುಷ್ಯ ಮನಸ್ಸು ಮಾಡಿದರೆ ದೇವರಾಗಬಹುದು, ದೇವರ ಮಕ್ಕಳಾಗಬಹುದೆಂದು ಸಾರಿ ಹೇಳುತ್ತಾರೆ. ನಮ್ಮ ಧ್ಯೇಯ ಮೂಳೆ ಮಾಂಸಗಳಿಂದ ಹೆಂಗೆ ರಕ್ಷಣೆ ಆಯಿತು ಮತ್ತು ನಮ್ಮ ದೇಹದ ಒಳಗಡೆ ಆ ಶಕ್ತಿಯನ್ನು ಯಾವ ರೀತಿ ಇತ್ತು, ಆ ಶಕ್ತಿ ಎಷ್ಟು ವರ್ಷಗಳ ಕಾಲ ಈ ಜಗತ್ತಿನಲ್ಲಿ ಜೀವನವನ್ನ ಮಾಡುತ್ತದೆ. ಕೊನೆಗೆ ಆ ದೇಹವನ್ನ ಬಿಟ್ಟುಬಿಟ್ಟು ಆ ಶಕ್ತಿ ಎಲ್ಲಿಗೂ ಹೋಗ್ತು. ಈಗ ಎಲ್ಲಿದೆ ಆ ಶಕ್ತಿ? ಆ ಶಕ್ತಿ ನಮ್ಮ ದೇಹಕ್ಕೆ ಮಿಲನ ಆದ್ರೆ ನಾವು ಕೂಡ ಆಂಜನೇಯ ಸ್ವಾಮಿಯಂತೆ ಆಗ್ಬಹುದಲ್ಲ. ಅದನ್ನ ಮಿಲನ ಮಾಡ್ಕೊಳ್ಳುವಂತ ಬಗೆ ಹೇಗೆ? ಅದನ್ನ ಈ ದೇಹಕ್ಕೆ ಮಿಲನ ಮಾಡಿಕೊಂಡು ನಾವು ಯಾವ ರೀತಿ ಆಗ್ಬಹುದು ಅನ್ನುವಂಥ ವಿಚಾರ ಪ್ರಮುಖವಾಗಿರುವಂಥದ್ದು. 66,000 ಅಣುಗಳಿಂದ ಮನುಜೀವಿಯ ಆತ್ಮ ಸೃಷ್ಟಿಯಾಗಿರ್ತದೆ. ಅಲ್ಲಿ 921 ಅಣುನ ಒಡಿಸಿದ್ರೆ ಶಾಶ್ವತ ಚಿರಂಜೀವಿ ಆಗ್ತಾರೆ. ಈಗ ಮೊಟ್ಟ ಮೊದಲು 16 ಅಣುಗಳನ್ನು ಒಡಿಸ್ಕೊಡ್ತಾರೆ. 16 ಅಣುಗಳನ್ನು ಒಡಿಸ್ಕೊಟ್ಟಾಗ ಅವ್ರಿಗೆ ಎಷ್ಟು ಶಕ್ತಿ ಬಂದಿರ್ತದೆ ಅಂದ್ರೆ, ಒಂದು ದೇಹ ಆಕ್ಷಂತ ಆಗಿರ್ತದೆ, ಚಿತ್ರವಾಗಿರ್ತದೆ. ಆಗ ಪ್ರಶ್ನೆ ಕೇಳ್ತಾರೆ, ಅಂದ್ರೆ ಯಾರು ಮಾಡುವಂತ ಕಾರ್ಯ ಅದು? ದೇವರಲ್ಲ, ದೇವ್ರ ಮಗ ಮಾಡುವಂತ ಕಾರ್ಯ ಮಗನಾಗಿ ತೋರಿಸ್ತಲ್ಲಿ ಯಾವ ರೀತಿ ಮಾಡಬೇಕು? ಅವರ ದೇಹ ಚಿತ್ರ ಆಗಿದ್ರು ಕೂಡ ಆ ದೇಹವನ್ನ, ಆತ್ಮವನ್ನ ಒಟ್ಟುಗೂಡಿಸಿ ಬದುಕಿಸಿ ಕೊಡುವಂತ ಕಾರ್ಯವನ್ನ ಮಾಡಿ ಜಗತ್ತಿಗೆ ತೋರಿಸುವ ಮಗ ತೋರ್ಬೇಕು, ದೇವರಲ್ಲ, ಮಗನಾದವನು ತೋರ್ಬೇಕದ್ನ. ಇದು 1ನೇ ಕಾರ್ಯ. 2ನೇ ಕಾರ್ಯ ಹುಟ್ಟು ಕೂಡರಿಗೆ ನೇತ್ರದಾನ ಕೊಡುವಂಥದ್ದು, ಕರಚರ ದಾನ ಕೊಡುವಂಥದ್ದು ಮತ್ತು ಜಗತ್ತಿನಲ್ಲಿರುವಂತ ಅವನಿಗೆ ಯಾವ ಕಾಯಿಲೆಗಳಿದ್ರೂ ಕೂಡ ಗುಣಪಡಿಸಿಕೊಡುವಂಥದ್ದು ಮತ್ತು ಭೂಮಿಯಿಂದ ಮೇಲೆ ಅಂತರಿಕ್ಷದಲ್ಲಿ ನಡೆಯುವಂಥದ್ದು, ಸಮುದ್ರದಲ್ಲಿ ನಡೆಯುವಂಥದ್ದು ಮತ್ತು ನೇರವಾಗಿ ದೈವಲೋಕಕ್ಕೆ ಹೋಗಿ ಬರುವಂಥದ್ದು. ಇಷ್ಟು ಕಾರ್ಯಗಳು ಇದು ಮುಂದಿನ ಕಾರ್ಯಕ್ಕೆ ಈಗ ಸಿದ್ಧತೆ ಆಗ್ತಾ ಇದೆ. ಆತ್ಮದಲ್ಲಿನ ಕೆಲವು ಅಣುಗಳು ಹೊಡೆದರೆ ಸಾಕು, ಮನುಷ್ಯ ಪವಾಡ ಪುರುಷನಾಗುತ್ತಾನೆ. ಆತ್ಮದಲ್ಲಿನ ಅಣುಗಳು ಯಾವ ರೀತಿ ಹೊಡೆಯುತ್ತವೆ, ಅದಕ್ಕೆ ಪಾಲಿಸಬೇಕಾದಂತಹ ನಿಯಮಗಳಾದರೂ ಏನು ಎಂಬ ರಹಸ್ಯ ಈ ಬ್ರಹ್ಮ ರಹಸ್ಯದ ಪುಟಗಳಲ್ಲಿ ಸುದೀರ್ಘವಾಗಿ ಉಲ್ಲೇಖನವಾಗಿದೆ. ಎಲ್ಲರಿಗೂ ಅರ್ಥವಾಗುವಂತಿವೆ. ಇಂತಹ ಜ್ಞಾನ ಸಂಪತ್ತು ಯುಗಗಳಲ್ಲಿ ಇದೇ ಮೊದಲ ಬಾರಿಗೆ ಭೂಮಿಗೆ ಬಂದಿರುವುದು. ಅದು ಕೂಡ ಸಾಕ್ಷಾತ್ ದೇವರುಗಳಿಂದಲೇ ಅದು ಬಂದಿರುವುದು. ಹಿಂದಿನ ಇತಿಹಾಸದಲ್ಲಿ ಸಾವನ್ನು ದೇಹ ಸಮೇತ ಗೆಲ್ಲುವ, ಅಂದರೆ ಶಾಶ್ವತವಾಗಿ ಉಳಿಯುವಂತಹ ರಹಸ್ಯ ಎಂದಿಗೂ ಯಾರೂ ಹೇಳಿಲ್ಲ. ವೈಜ್ಞಾನಿಕವಾಗಿ ಬಂದಾಗಲೂ ಅದು ಉತ್ತರ ಇರಬೇಕು ಮತ್ತು ವೇದ ಉಪನಿಷತ್ತು ಬಂದಾಗಲೂ ಉತ್ತರ ಇರಬೇಕಕ್ಕೆ. ಯಾವ ಸ್ವರೂಪ ನೋಡಿದ್ರು ಕೂಡ ಉತ್ತರ ಸಿಗ್ಬೇಕು. ಆ ಸ್ವರೂಪದಲ್ಲಿ ದೇವ್ರು ಕೂತಿರೋದು. ಈಗ ಅದು ಆ ಕಾರ್ಯದ ಮುಂದಿನ ತರ ಪ್ರಾರಂಭ ಆಗ್ತದೆ. ಸಾವನ್ನ ಗೆಲ್ಲೋದು ಅಂದ್ರೆ ಆತ್ಮ ದೇಹವನ್ನ ಮಿಲನ ಆಗ್ಬೇಕು, ಇಲ್ಲ ಜೊತೆಗಿರ್ಬೇಕು, ಮಿಲನ ಆಗ್ಬೇಕು. ಆತ್ಮ ಕೊಡುಗೆ ಆಗ್ಬೇಕು. ಈಗ ಆತ್ಮ ಬಿಟ್ಟಿ ದೇಹನ ಈಗ ಇರಿ. ಈಗ ಜ್ಞಾನ ಇದೆ, ಆತ್ಮ ಇದೆ, ಶರೀರ ಇದೆ. ಇದರಿಂದ ಏನೇನು ಬೇಕು ಕಾರ್ಯಗಳನ್ನು ಮಾಡಿಸ್ತಾ ಇರ್ತದೆ. ಅದೇ ಆತ್ಮ ಬಿಟ್ಟಾಗ ಆ ದೇಹ ಮಾಡುವಂತ ಏನ್ ಮಾಡ್ತದೆ? ಎಷ್ಟೇ ಕೊಡ್ಕೊಳ್ಳಿ, ಏನೇ ಮಾಡ್ಲಿ, ಆ ದೇಹ ಮುಂದೆ ಎಷ್ಟೇ ಅಳ್ಳಿ ಅದೇನಾದ್ರು ಮಾತಾಡ್ತದೆ. ಮತ್ತೆ ಆಸಕ್ತಿ ಯಾವುದು? ಆಸಕ್ತಿಯನ್ನ ಈ ದೇಹಕ್ಕೆ ನಿರ್ಣಯ ಮಾಡ್ತದೆ. ಹೊರೈತಾ ಪುಟ್ಟಿ ಆಸಕ್ತಿಯನ್ನ ಈ ನಿಜಂಗೆ ನಾವು ಸಂತೋಷವಾಗಿ ಆನಂದವಾಗಿದ್ದೀವಿ.